ಯಕ್ಷಗಾನ ಕಲೆಯ ಶ್ರೇಷ್ಠ ಕಲಾವಿದರನ್ನ ಪರಿಚಯಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ಯಕ್ಷಗಾನ ಕಲೆಯ ಕಲಾಕುಸುಮ ಎಂದೇ ಬಿಂಬಿತವಾಗಿರುವಂತಹ ಸುಮಾರು 34 ವರ್ಷಕ್ಕೂ ಹೆಚ್ಚು ಕಾಲ ಧರ್ಮಸ್ಥಳ ಮೇಳದಲ್ಲಿ ಇರಬಹುದು, ಬೇರೆ ಬೇರೆ ಮೇಳಗಳಲ್ಲಿ ವೃತ್ತಿ ಕಲಾವಿದರಾಗಿ ದುಡಿದಂತಹ, ಅಷ್ಟೇ ಅಲ್ಲ 75ಕ್ಕೂ ಹೆಚ್ಚು ಪ್ರಸಂಗ ರಚನಾಕಾರರಾಗಿ ಯಕ್ಷಗಾನ ಕವಿಯಾಗಿ ಯಕ್ಷಗಾನದ ಒಂದು ಸರ್ವ ಆಯಾಮಗಳಲ್ಲೂ ದುಡಿದಿರುವಂತಹ ತಾರನಾಥ ವರ್ಕಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನಿಮ್ಮ ಹೆಸರಿನಂತೆ ತಾರನಾಥ ವರ್ಕಾಡಿ ಯಕ್ಷಗಾನಕ್ಕೆ ನಿಜವಾದ ಒಂದು ಹೊಳೆಯುತ್ತಿರುವಂತಹ ತಾರೆಯೇ ಹೌದು. ಯಾಕಂದ್ರೆ ಯಕ್ಷಗಾನದ ಎಲ್ಲ ಆಯಾಮದಲ್ಲೂ ಅರ್ಥಧಾರಿ ಆಗಿರ್ಬೋದು, ಹಾಗೆ ವೇಷಧಾರಿಯಾಗಿ ಆಗಿರ್ಬೋದು, ಯಕ್ಷಗಾನ ಕವಿಯಾಗಿ, ಸೊ ಎಲ್ಲಾ ರೀತಿಯ, ಅಷ್ಟೇ ಅಲ್ಲ ಈಗ ಯಕ್ಷಗಾನ ಕಲಾವಿದರ ಒಂದು ಮನೆ ಮಾತಾಗಿರುವಂತಹ ಬಲ್ಲಿರೆನೆಯ ಪುಸ್ತಕದ ಸಂಪಾದಕರು ಕೂಡ ನೀವೇ, ಅದರ ಆರಂಭಕರ್ತರು ನೀವೇ. ಸೊ ಇಷ್ಟೆಲ್ಲ ಯಕ್ಷಗಾನಕ್ಕಾಗಿ ನೀವು ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಾ. ಸೊ ಏನನ್ಸುತ್ತೆ ಸರ್ ಯಕ್ಷಗಾನ ಕಲೆಯ ಬಗ್ಗೆ? ಸಂತೋಷ ಇದೆ, ಏನೋ ಮಾಡಿದ್ದೇನೆ ಅಂತ ಅನಿಸುತ್ತೆ. ಸುಮ್ಮನೆ ಶಿವಯೋಗಿಯ ಶರೀರಂ ವೃಥಾ ಸವೆಯಲಾಗದು ಅಂತ ಒಂದು ಮಾತು ಉಂಟಲ್ಲ, ಏನೋ ಒಂದು ಮಾಡ್ತಾ ಹೋಗಿದ್ದೇನೆ ಕೆಲಸಗಳನ್ನು ಅಂತ ಅನಿಸುತ್ತೆ ಅಷ್ಟೇ. ಓಕೆ ಸರ್, ಬಲ್ಲಿರೆನೆಯ ಪುಸ್ತಕದ ಮೂಲಕ ಯಕ್ಷಗಾನದ ಆಗು ಹೋಗು ಹಿಂದೆ ಇರ್ಬೋದು, ಈಗಿರ್ಬೋದು, ಅದರಲ್ಲೂ ಎಸ್ಪೆಷಲಿ ಈಗ 5ನೇ ವರ್ಷದ ನಡೀತಾ ಇದೆ ಬಲ್ಲಿರೆನೆಯ ಪುಸ್ತಕ. ಸಾಕಷ್ಟು ಕಲಾವಿದರು, ತಲೆಮನೆ ಕಲಾವಿದರು ಇರ್ಬೋದು, ಎಲ್ಲರನ್ನ ಪರಿಚಯಿಸಿದ್ದೀರಾ. ಹಾಗೆ ಬೇರೆ ಬೇರೆ ರೀತಿಯ ಯಕ್ಷಗಾನದ ಒಂದು ಲೇಖನಗಳು, ವಿಮರ್ಶೆಗಳು, ಪರಂಪರೆ, ಹಾಗೆ ಆಧುನಿಕತೆ ಎಲ್ಲದರ ಬಗ್ಗೆ ಬರಿತಾ ಇದ್ದೀರಾ. ಸೊ ಬಲ್ಲಿರೆನೆಯ ಆರಂಭಿಸ್ಲಿಕ್ಕೆ ನಿಮಗೆ ಮೂಲ ಉದ್ದೇಶ ಏನು, ಯಾವ ರೀತಿ ಈಗ ನಡೀತಾ ಇದೆ ಅಂತ? ಅಂದರೆ ಪತ್ರಿಕೆ ಮಾಡುವಂಥ ಒಂದು ಆದೇಶ ಕೊಟ್ಟವರು, ಅಂದರೆ ಈಗಲ್ಲ, ನಾನು ಸಣ್ಣದಿರುವಾಗ ಯಕ್ಷಗಾನ ಪತ್ರಿಕೆ ನಡೆಸ್ತಾ ಇದ್ರು ಕಡತೋಕ ಮಂಜುನಾಥ ಭಾಗವತರು. ಅವರು ಈ ಪತ್ರಿಕೆ ನೀನು ನಡೆಸು ಅಂತ ಹೇಳಿದರು. ಆವಾಗ ನನಗೆ ಧೈರ್ಯ ಬರಲಿಲ್ಲ. ಹಾಗೆ ಅಂತ ಆಸೆ ಒಂದು ಇತ್ತು ಮನದೊಳಗೆ. ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಮಾತ್ರ 4 ವರ್ಷಗಳ ಹಿಂದೆ. ಏನಿಲ್ಲ, ಯಕ್ಷಗಾನಕ್ಕೆ ಒಂದು ಒಳ್ಳೆಯ ಪತ್ರಿಕೆ ಬೇಕು ಅಂತ. ನಾನು ಪತ್ರಿಕೆ ಮಾಡುವವರೆಗೆ ಮಲ್ಟಿ ಕಲರ್ ಮುಖಪುಟದ ಪತ್ರಿಕೆಗಳು ಬೇರೆ ಇರಲಿಲ್ಲ. ಪತ್ರಿಕೆ ಮೊದಲು ಆರಂಭ ಮಾಡಿದ್ದು ನಮ್ಮ ಕಡತೋಕ ಮಂಜುನಾಥ ಭಾಗವತರ ಯಕ್ಷಗಾನ ಅಂತ ಹೇಳಿ. ಆ ಬಳಿಕ ಇವರು ನಮ್ಮ ಕುಬಣೂರು ಶ್ರೀಧರ್ ರಾಯರು ಯಕ್ಷಪ್ರಭಾ ಅಂತ ಒಂದು ಪತ್ರಿಕೆ ಮಾಡಿದರು. ಅನಂತರ ಡಾಕ್ಟರ್ ಪುರುಷೋತ್ತಮ್ ಪೈಕ ಅಂತ ಒಬ್ಬರು ಇದ್ದರು. ಅವರು ರಂಗಸ್ಥಳ ಅಂತ, ಅದರ ಮತ್ತೆ ಯಕ್ಷಮೇಳ ಅಂತ ಶುರು ಮಾಡಿದರು. ಆಮೇಲೆ ರಂಗಸ್ಥಳ ಅಂತ ಮಾಡಿದರು. ಆಮೇಲೆ ಬೆಂಗಳೂರಿಂದ ಒಂದು ಪತ್ರಿಕೆ ಬಂತು. ಮತ್ತೆ ಕಡತೋಕ ಮಂಜುನಾಥ ಭಾಗವತರ ಮಗ ಯಕ್ಷರಂಗ ಅಂತ ಒಂದು ಪತ್ರಿಕೆ ಮಾಡಿದ್ರು. ಆಮೇಲೆ ಅದೇ ಒಂದು ಒಳ್ಳೆಯ ಪತ್ರಿಕೆ ಮಾಡೋಣ ಅಂತ ಹೇಳ್ಕೊಂಡು ಒಂದು ಪತ್ರಿಕೆ ಮಾಡಿದೆ. ಓಕೆ, ಈ ಬಲ್ಲಿರೆನೆಯ ಪುಸ್ತಕದ ವಿಷಯ ವಸ್ತು ಬಗ್ಗೆ ಮಾತನಾಡೋದಾದ್ರೆ ಡಂಗೂರ ಅನ್ನುವಂಥದ್ದಿದೆ, ಕೇಳಿ ಅನ್ನುವಂಥ ಸಂಪಾದಕೀಯ ಪೇಜ್ ಇದೆ. ಅಷ್ಟೇ ಅಲ್ಲದೆ ನೀವು ಏನು ವೀಕ್ಷಕರ ಜೊತೆ, ಅದರ ಓದುಗರ ಜೊತೆ ಮಾತನಾಡುವಂತಹ ಅಹೋದಕ್ಕಿತು ಅನ್ನುವಂತಹ ಪಾಠಗಳು ಕೂಡ ಇದೆ. ಸೊ ಯಾವ ರೀತಿ ನೀವು ಇದನ್ನ ಒಂದು ಕ್ಯಾರೆಕ್ಟರೈಸ್ ಮಾಡಿದ್ದೀರಾ, ಹೇಗಿದೆ ಇಡೀ ಪುಸ್ತಕ ಅಂತ? ಎಲ್ಲ ಯಕ್ಷಗಾನದ ಪಾರಿಭಾಷೆ ಪದಗಳು, ಅದು ಕೇಳಿ, ಆಹೋ, ದಕ್ಕಿತು ಇತ್ಯಾದಿ ಎಲ್ಲ ಅದನ್ನೇ, ಅಂದ್ರೆ ಯಕ್ಷಗಾನದ ಪತ್ರಿಕೆ ಆದ ಕಾರಣ ಅದನ್ನೇ ಮಾಡೋಣ ಅಂತ. ಮೊದಲು ಕಲಾವಿದರ ಆರೋಗ್ಯ, ಮತ್ತೆ ಕಾವ್ಯ ಮೇಳ ಅಂತ, ಅಂದ್ರೆ ಹಳೆಯ ಛಂದಸ್ಸುಗಳೆಲ್ಲ ಈಗ ಮರೆಯಾಗಿ ಹೋಗಿದೆ. ನಮ್ಮ ಎಲ್ಲ ಪ್ರತಿಷ್ಠಿತ ಪತ್ರಿಕೆಗಳು ಛಂದೋಬದ್ಧ ಕವಿತೆಗಳಿಗೆ ಅವಕಾಶವೇ ಕೊಡ್ತಾ ಇಲ್ಲ. ಅಂದ್ರೆ ಕವಿತೆ ರೂಪಾಂತರ ಆಗ್ತಾ ಉಂಟು. ಈಗ ನಮ್ಮ ಮಾರ್ಗ ಶೈಲಿಯ ಕವಿತೆಗಳೆಲ್ಲ, ಅದನ್ನು ಬರೀಲಿಕ್ಕೆ ಒಂದು ಉತ್ತೇಜನ ಅಂತ ಬೇಕಲ್ಲ, ಪ್ರಕಟಪಡಿಸುವುದಿದ್ರೆ ಮಾತ್ರ ಬರೆಯುವುದಲ್ವ. ಅವನ್ನೆಲ್ಲ ಇದು ತನಕ ಯಕ್ಷಗಾನ ಉಳಿಸಿಕೊಂಡು ಬಂದಿದೆ. ನಮ್ಮ ಪತ್ರಿಕೆಯಲ್ಲಿ ಅದಕ್ಕೆ ಅವಕಾಶ ಇದೆ. ಮತ್ತೆ ಹಳೆಯ ಕಾವ್ಯಗಳ ಕೆಲವು ಪರಿಚಯ ಎಲ್ಲ ಮಾಡ್ತೇವೆ, ಅರ್ಥಗಾರಿಕೆಯ ಬಗ್ಗೆ ಮಾಡ್ತೇವೆ. ಅಂತೂ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು, ಆಮೇಲೆ ಕಲಾವಿದರ ಬದುಕಿನ ಬಗೆಗೆ, ಯಕ್ಷಗಾನದ ಎಲ್ಲ ಸ್ತರಗಳ ವಿಷಯಗಳು, ಕಲಾವಿದರ ಆರೋಗ್ಯದ ಬಗ್ಗೆ ಕಾಳಜಿ ಇತ್ಯಾದಿ ಎಲ್ಲ ಅಂಕಣಗಳನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಪ್ರೇಕ್ಷಕರ ಜೊತೆ ಮಾತನಾಡುವಂತಹ ಅಹೋದಕ್ಕಿತು ಅಭಿಪ್ರಾಯಗಳು ಇವರದ್ದು, ಓದುಗರದ್ದು. ಆಮೇಲೆ ಯಕ್ಷ ಪ್ರಶ್ನೆ ಅಂತ ಡಾಕ್ಟರ್ ಜೋಶಿ ಅವರು ನಡೆಸಿಕೊಂಡು ಬರ್ತಾರೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟ ಸಂದೇಹಗಳನ್ನು ಅವರ ಹತ್ರ ಕೇಳುವವರು, ದೊಡ್ಡ ವಿದ್ವಾಂಸವರು.
ತುಂಬಾ ಅನುಭವಗಳಿದೆ ಅವರಿಗೆ, ಒಳ್ಳೆಯ ಉತ್ತರ ಕೊಡ್ತಾ ಇದ್ದಾರೆ. ಅದ್ಭುತ ಸರ್. ಅಂದ್ರೆ ಯಕ್ಷಗಾನ ಅಭಿಮಾನಿಗಳಿಗೆ ಒಂದು ಸರ್ವ ಎಲ್ಲ ಮಾಹಿತಿ ಸಿಗುವಂತಹ ಒಂದು ಪುಸ್ತಕ ಬಲ್ಲಿರೆನಯ್ಯ ಮಾಡಬೇಕು ಅಂತ ಮಾಡಿದ್ದು, ಖಂಡಿತ ಫಲ ಕೂಡ ಕೊಡ್ತಾ ಇದೆ, ಹಾಗೆ ನಡೀತಾ ಇದೆ. ಇನ್ನು ಧರ್ಮಸ್ಥಳ ಮೇಳದಲ್ಲಿ, ಅಷ್ಟು ಒಂದು ಫೇಮಸ್ ಮೇಳದಲ್ಲಿ 34 ವರ್ಷ ಅಂದ್ರೆ 27 ವರ್ಷ ಧರ್ಮಸ್ಥಳ ಮೇಳ, ಹಾಗೆ ಎಲ್ಲಾ ಮೇಳಗಳಲ್ಲಿ ಒಂದು ಅಪ್ರತಿಮ ಕಲಾವಿದನಾಗಿದ್ದವರು ಸಡನ್ ಆಗಿ ಅದನ್ನು ಬಿಟ್ಟು ಪತ್ರಿಕೋದ್ಯಮದ ಬಗ್ಗೆ, ಬರಹದ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಹುಟ್ಟಿಸ್ತು? ಯಾಕೆ ವೇಷ ಮಾಡೋದನ್ನೇ ಬಿಟ್ಟು ಬಿಟ್ರಿ ಅಂತ? ಅಂದ್ರೆ ವೇಷ ಮಾಡೋದನ್ನು ಬಿಟ್ಟಿಲ್ಲ, ನಾನು ಈಗಲೂ ಅತಿಥಿಯಾಗಿ ಹೋಗ್ತಾ ಇದ್ದೇನೆ. ಎಳನೀರು ಮೇಳಗಳಿಗೆ ಕರೀತಾ ಇದ್ದೇನೆ, ಹೋಗ್ತೇನೆ. ಬೇರೆಯವರು ಕರೀತಾರೆ, ಹೋಗ್ತೇನೆ. ಆದರೆ ವೃತ್ತಿಪರ ಕಲಾವಿದನಿಗೂ ಒಂದು ಯೋಗ್ಯತೆ ಅಂತ ಬೇಕಾದ್ರು. ನನಗೆ ಸ್ವರ ಮತ್ತು ಪರ್ಸನಾಲಿಟಿ ಎಲ್ಲ ಕಡಿಮೆ ಅಲ್ಲ, ಸ್ವಲ್ಪ. ಆದ್ರೂ ಪುಂಡು ವೇಷಕ್ಕೆ ಬೇಕಾದಂತಹ ಕೃಷ್ಣ ಇರ್ಬೋದು, ಆ ಹೆಸರುಗಳು ಎಲ್ಲ ಫೇಮಸ್ ಆಗಿದಾವೆ. ಆಮೇಲೆ ಸ್ವಲ್ಪ ಅಂದ್ರೆ ಬರಹದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದೆ, ಅದರಲ್ಲಿ ಮುಂದುವರಿಯೋಣ ಅಂತ ಆಯಿತು. ವೇಷ ಮಾಡಿದ್ದಾಯ್ತಲ್ಲ ತುಂಬಾ. ಆದ್ರೂ ನಿಮ್ಮದೇ ಆದಂತಹ ಪ್ರೇಕ್ಷಕರು ಇದ್ರು, ಅದರಲ್ಲಿಯೂ ಫೇಮಸ್ ಈಗಲೂ ಇದ್ದಾರೆ ಅಭಿಮಾನಿಗಳು. ಅವರಿಗೆ ನೀವು ನಿರಾಸೆ ಮಾಡಿದಂತಾಗಿಲ್ವಾ? ಇಲ್ಲ ಇಲ್ಲ, ಕರೀತಾರಲ್ಲ, ಆಟ ಇದ್ರೆ ಹೋಗ್ತೇನೆ, ವೇಷ ಮಾಡ್ತೇನೆ. ಸರ್, ಧರ್ಮಸ್ಥಳ ಮೇಳದಲ್ಲಿ ಹಾಗೆ ಬೇರೆ ಬೇರೆ ಮೇಳದಲ್ಲಿ ವೇಷ ಮಾಡಿದಂತಹ ಸಂದರ್ಭದಲ್ಲಿ ಎಂತಹ ಪಾತ್ರಗಳನ್ನು ನೀವು ಪ್ರಮುಖವಾಗಿ ಆಯ್ಕೆ ಮಾಡ್ಕೊಳ್ತಿದ್ರಿ, ಹಾಗೆ ಅರ್ಥಕ್ಕೆ ಹೆಚ್ಚು ನೀವು ಪ್ರಾಧಾನ್ಯತೆ ಇರುವುದನ್ನೇ ಆರಿಸಿಕೊಳ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಯಾವ ಪಾತ್ರಗಳು ನಿಮ್ಗೆ ಅಚ್ಚುಮೆಚ್ಚಿನ ಪಾತ್ರಗಳಾಗಿವೆ? ಅಂದ್ರೆ ಎಲ್ಲಾ ನಮೂನೆ ವೇಷಗಳು ಮಾಡ್ಲಿಕ್ಕೆ ನನಗೆ ಬರುವುದಿಲ್ಲ. ದೊಡ್ಡದು ಈಗ ರಾಜವೇಷಗಳು, ಬಣ್ಣದ ವೇಷಗಳು ಅಂತದ್ದೆಲ್ಲ. ಆಗ ಸೌಮ್ಯ ಪುಂಡು ವೇಷಗಳೇ ನನಗೆ ಹೆಚ್ಚಾಗಿ ಬರ್ತಾ ಇತ್ತು. ಕೃಷ್ಣ, ವಿಷ್ಣು, ರಾಮ ಇತ್ಯಾದಿ ಎಲ್ಲ. ಮತ್ತು ಸುಧನ್ವಾದು ಇದೆಲ್ಲ ಮಾಡಿದ್ದೇನೆ. ಚಾರುವಾಕ ಇತ್ಯಾದಿ ಮಾತಿನ ಪಾತ್ರಗಳು ಹೆಚ್ಚಾಗಿ ಮಾಡ್ತಾ ಇದ್ದೆ. ದೇವಿ ಮಹಾತ್ಮೆ ಬಂದರೆ ವಿಷ್ಣು, ಕ್ಷೇತ್ರ ಮಹಾತ್ಮೆ ಬಂದರೆ ಆ ಬ್ರಾಹ್ಮಣ, ಮೊದಲದನ್ನು ಕುಂಬಳೆಯವರು ಮಾಡ್ತಾ ಇದ್ರು. ಈ ಥರ ಕೆಲವು ಮಾತಿನ ಪಾತ್ರಗಳೇ. ಅಂದರೆ ಕೃಷ್ಣ ತುಂಬ ಮಾಡಿದ್ದೇನೆ ನಾನು, ತುಂಬ ಅಂದರೆ 1000ಕ್ಕಿಂತಲೂ ಹೆಚ್ಚು ವಿಷ್ಣು ಪಾತ್ರಗಳನ್ನೆಲ್ಲ ಮಾಡಿದ್ದೇನೆ. ಈ ಥರ ಸೌಮ್ಯ ಪುಂಡು ವೇಷಗಳನ್ನೇ ಹೆಚ್ಚು ಇಷ್ಟಪಡ್ತೇನೆ. ಅಂದರೆ ನನ್ನ ಸಾಮರ್ಥ್ಯ ಅಷ್ಟು, ಮತ್ತು ನನಗೆ ಬರ್ತಾ ಇರುವುದು ಅಂಥದ್ದೇ ಪಾತ್ರಗಳು. ಧರ್ಮಸ್ಥಳ ಮೇಳದ ಅನುಭವ ಹೇಗಿತ್ತು ಸರ್? ಇದಕ್ಕೆ ಯಾವ ರೀತಿಯ ಪ್ರಿಪರೇಷನ್ಗಳು, ಯಾವ ಗುರುಗಳ ಹತ್ರ ನೀವು ಕಲ್ತ್ರಿ, ನಾಟ್ಯಾಭ್ಯಾಸ ಮಾಡಿದ್ರಿ ಅಂತ? ಧರ್ಮಸ್ಥಳ ಕೇಂದ್ರದಲ್ಲೇ ನಾನು ನಾಟ್ಯ ಕಲ್ತವನು. ಕೆ ಗೋವಿಂದ ಭಟ್ರಾಗ ಗುರುಗಳಾಗಿದ್ರು. ಆಮೇಲೆ ಹೆಚ್ಚಿನ ನೃತ್ಯ ವ್ಯಾಸಂಗ ಕರ್ಗಲ್ ವಿಶ್ವೇಶ್ವರ ಭಟ್ರ ಹತ್ರ ಮಾಡಿದೆ. ಆ ಬಳಿಕ ಛಂದಸ್ಸನ್ನು ಕಲ್ತದ್ದು ಡಾಕ್ಟರ್ ಶಿಮಂತೂರ್ ನಾರಾಯಣ ಶೆಟ್ಟರ್ ಹತ್ರ. ಅರ್ಥಗಾರಿಕೆ ಕುರ್ಗಿ ವೆಂಕಟೇಶ್ ಉಪಾಧ್ಯಾಯರ ಹತ್ರ ಅಭ್ಯಾಸ ಮಾಡಿದೆ. ಮತ್ತು ಓದಿನ ಹವ್ಯಾಸ ಬಹಳ ಇತ್ತು. ಒಂದೇನು ಪತ್ರಿಕೋದ್ಯಮ ಡಿಗ್ರಿ ಎಲ್ಲ ನಾನು ಮಾಡಿಲ್ಲ. ಹಾಗೆ ಅದು ಕೈಗೆ ಸಿಕ್ಕಿದ ಎಲ್ಲ ಮ್ಯಾಗಝಿನ್ಗಳನ್ನೆಲ್ಲ ನಾನು ಓದ್ತಾ ಇದ್ದೆ ಭಾಳ ಸಣ್ಣವನಿರುವಾಗ. ಬರಹದ ಅದೇ ನಮಗೆ ಕುರ್ಗಿ ವೆಂಕಟೇಶ್ ಉಪಾಧ್ಯಾಯರು ಹೇಳಿದರು, ಇನ್ನು ಆಟಗಳೆಲ್ಲ ಲೌಕಿಕ ಮಾರಾಯ, ವೇಷ ಮಾಡ್ತಿ, ಹಣ ಬರ್ತದೆ, ಖರ್ಚಾಗ್ತದೆ, ಹೋಗ್ತದೆ. ಇನ್ನು ಬರಹ ಅದು ಶಾಶ್ವತ, ಅದು ನಿನಗೆ ಪಾರಲೌಕಿಕ ಅಂತ ಒಮ್ಮೆ ಹೇಳಿದರು. ಆ ಬಳಿಕ ಹೆಚ್ಚಿನ ಆಸ್ತಿ ನಾನು ಬರಹದ ಬಗ್ಗೆ ವಹಿಸಿದೆ. ವಿಷಯ ಹೌದಲ್ಲ, ನಾಳೆ ಉಳಿಯುವುದು ಬರಹ ಅಲ್ಲ, ವೇಷ ಬದುಕಿಗಾಗಿ ಇರ್ತದೆ, ಹೋಗ್ತದೆ. ಇದೇ ಅದೊಂದು ಕಡೆಯಲ್ಲಿ ಇದೆ. ಸರ್, ನೀವು ಸಾಹಿತ್ಯಾಸಕ್ತರಾಗಿ ಯಕ್ಷಗಾನ ಬಿಟ್ಟ ನಂತರ ನೀವು ಮಾಡಿದಂತಹ ಪ್ರಮುಖವಾಗಿ ಆದಂತಹ ಬೆಳವಣಿಗೆ ಅಂದ್ರೆ ನೀವು ಪ್ರಸಂಗ ರಚನೆಕಾರರಾಗಿ ಯಕ್ಷಗಾನ ಕವಿಯಾಗಿ ಮುಂದುವರೆದಿದ್ದೀರಾ. ಸೊ ಎಷ್ಟೆಲ್ಲ ಪ್ರಸಂಗವನ್ನ ಬರೆದಿದ್ದೀರಾ? ಬಹಳ ಹಿಂದೆಯೇ ಬರೀತಾ ಇದ್ದೆ. ಮೊದಲು ಬರೆದ ಪ್ರಸಂಗ ಅದೇ ಮಸರಣ ತುಳಸಿ ಅಂತ. ಅದು ಮತ್ತೆ ಗೆಜ್ಜೆದ ಪೂಜೆಯಾಗಿ ಬಹಳ ಫೇಮಸ್ ಆಯಿತು. ನನ್ನ ಕೈಯಿಂದ ತಪ್ಪಿತದ್ದು, ಅದೇ ಕಥೆಯನ್ನು ಬೇರೆಯವರ ಹತ್ರ ಬರೆಸಿ ಹೀಗೆಲ್ಲ ಆಗಿದೆ. ಅದು ಅಂತೂ ಮೊದಲು ಬರೆದ ಪ್ರಸಂಗ ಅದು ಮಸರಣ ತುಳಸಿ. ಆಮೇಲೆ ಪರಕೆದ ಪಿಂಗಾರ, ಅದು ಒಳ್ಳೆಯ ಪ್ರಯೋಗ ಆಗಿತ್ತು, ತುಳು ಪ್ರಸಂಗ. ಆಮೇಲೆ ಕೆಲವು ಪ್ರಸಂಗಗಳನ್ನೆಲ್ಲ ಬರೆದಿದ್ದೇನೆ. ಇತ್ತೀಚೆಗೆ ಅದೇ ನಮ್ಮ ಶ್ಯಾಮ್ ಭಟ್ರು ಇದ್ದಾರಲ್ಲ, ಈಗ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಅವರು ಕೆಲವು ಪ್ರಸಂಗ ನನ್ನಿಂದ ಬರೆಸಿದ್ರು. ಹಾಗೆ ಅದೆಲ್ಲ ಮೊದಲು ಹೊಸನಗರ ಮೇಳದಲ್ಲಿ ನಡೀತಾ ಇತ್ತು. ಈಗ ಎಡನೀರು ಮೇಳದಲ್ಲಿಯೂ ಉಂಟು ಪ್ರಸಂಗ. ಶ್ರೀರಾಮ ಕಾರುಣ್ಯ, ಮಹರ್ಷಿ ಅಗಸ್ತ್ಯ, ಆಮೇಲೆ ತಪೋನಂದನ, ತುಂಬ ಪ್ರಸಂಗಗಳನ್ನು ಬರೆದಿದ್ದೇನೆ. ಗೋಕರ್ಣ ಇತ್ಯಾದಿ ಹಳೆಯ ಪ್ರಸಂಗಗಳನ್ನು ಹೊಸ ಒಂದು ಸಂವಿಧಾನದಲ್ಲಿ ಬರೆದಂಥ ಪ್ರಸಂಗಗಳು ಪುರಾಣವೇ, ಅಂತೂ ಹೆಚ್ಚು ಜನರಿಗೆ ಪ್ರಿಯವಾಗಲಿ ಅಂತ ಹೇಳಿ ಹಾಸ್ಯ ಕೆಲವು ದೃಶ್ಯಗಳು ಈಗಿನ ಪ್ರೇಕ್ಷಕರಿಗೆ ಜನರೇಷನ್ಗೆ ಬೇಕಾಗಿ ಹೀಗೆ ಮಾಡಿದ್ದೇನೆ. ಸರ್, ಈ ಪ್ರಸಂಗ ರಚನೆಗೆ ಸ್ಫೂರ್ತಿ ಯಾರು? ಹಾಗೆ ಇದಕ್ಕೆ ಪೂರಕ ಅಭ್ಯಾಸಗಳನ್ನು ಯಾರ ಜೊತೆ ಮಾಡ್ತಾ ಇದ್ದೀರಾ ಅಂತ? ಪ್ರಸಂಗಗಳು ಓದ್ತಾ ಇರುವಾಗ ಹೀಗೆ ಬರೆದ್ರೆ ನಮಗೂ ಬರೆದ್ರೆ ಏನು ಅಂತ ಆಯಿತು. ಅಂದ್ರೆ ಸರಳವಾಗಿ ಸಾಹಿತ್ಯ ಇತ್ತಲ್ಲ, ಎಲ್ಲ ಛಂದಸ್ಸು ಮೊದಲು ಬರೆಯುವಾಗ ಛಂದಸ್ಸೆಲ್ಲ ಗೊತ್ತಿರಲಿಲ್ಲ, ಒಟ್ಟಾರೆ ಬರೆಯುತ್ತಾ ಹೋದೆ.
ಕವಿತೆ ಒಳ್ಳೇದುಂಟು ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಮತ್ತೆ ಶ್ರೀಮಂತವ್ರ ನಾರಾಯಣ ಮಾಸ್ಟರ್ ಹತ್ರ ಕಲಿತೆ. ಆಮೇಲೆ ಸ್ವಲ್ಪ ಸರಿಯಾಗಿ ಬರೀಲಿಕ್ಕೆ ಹೊರಟೆ. ಅಂತೂ ಅದೊಂದು ನಮ್ಮ ಸೃಜನಶೀಲತೆ ಅಲ್ವಾ, ಪ್ರಸಂಗ ರಚನೆ ಎಂಬುದು. ಹಾಗೆ ಬರೀತಾ ಹೋದೆ ಅದನ್ನು. ಓಕೆ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಿದೆ. ವೀಕ್ಷಕರೇ, ಇವರೊಂದು ಬಲ್ಲಿರೆನೆಯ ಪುಸ್ತಕದ ಸಂಪಾದಕರಾಗಿ ಹಾಗೆ ಸಾಕಷ್ಟು ವಿಚಾರಗಳಿಗೆ ಅವ್ರದ್ದೇ ಆದ ಒಂದು ಆಯಾಮ ಇದೆ, ಅಭಿಪ್ರಾಯಗಳಿದೆ. ಯಕ್ಷಗಾನದ ಬದಲಾವಣೆ ಬಗ್ಗೆ ಹಾಗೆ ಯಕ್ಷಗಾನದಲ್ಲಿ ಬರ್ತಾ ಇರುವಂತಹ ಹೊಸತನಗಳ ಬಗ್ಗೆಯೂ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸೋದಿದೆ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಯಕ್ಷಗಾನ ಅವತ್ತಿನಿಂದ ಇವತ್ತಿನವರೆಗೆ ಸಾಕಷ್ಟು ಬದಲಾವಣೆಗಳನ್ನು, ಸ್ಥಿತ್ಯಂತರಗಳನ್ನು ಕಾಣ್ಕೊಂಡು ಬಂದಿದೆ. ಸೊ ಇದರಲ್ಲಿ ನಿಮಗೆ ಅನಿಸೋ ಹಾಗೆ, ನೀವು ಗುರುತಿಸಿರೋ ಹಾಗೆ ಆದಂತಹ ಪ್ರಮುಖ ಬದಲಾವಣೆ ಯಾವುದು ಸರ್? ಅಂದರೆ ತುಂಬ ಕಷ್ಟದ ಪ್ರಶ್ನೆ. ಒಂದು ಪ್ರಾದೇಶಿಕ ರಂಗಕಲೆ ಇದೆ, ಎಷ್ಟೋ ಸಾವಿರ ವರ್ಷಗಳಿಂದ ಇದ್ದಿರಬಹುದು. ಆದರೆ ಕ್ರಮೇಣ ಅದಕ್ಕೊಂದು ರೂಪಗಳನ್ನು ಕೆಲವು ಕಾಲದ ವಿದ್ವಾಂಸರು ಕೊಟ್ಟಿರಬಹುದು. ಈಗ ಮಾಧ್ವ ಮತದ ಪ್ರಚಾರಕ್ಕಾಗಿ ಇದನ್ನು ಬಳಸಿಕೊಂಡಿರಬಹುದು. ಆವಾಗೆಲ್ಲ ಸ್ವಲ್ಪ ಶಿಷ್ಟವಾಗಿ ಈ ದಶಾವತಾರಿ ಆಟವಾಗಿ ಅದು ಬೆಳೆದಿರಬಹುದು. ಆಮೇಲೆ ಪಾರ್ತಿಸುಬ್ಬನ ಕಾಲಕ್ಕಾಗುವಾಗ ಇನ್ನೂ ಸ್ವಲ್ಪ ಅಂದರೆ ತೆಂಕುತಿಟ್ಟಾಗಿ ಪರಿವರ್ತನೆಗೊಂಡದ್ದೆಲ್ಲ ಆ ಕಾಲಕ್ಕೆ ಇರಬಹುದು. ಆಮೇಲೆ ಇತ್ತೀಚೆಗೆ 19ನೇ ಶತಮಾನದ ಆದಿಭಾಗದಲ್ಲಿ ಹೆಚ್ಚು ಹೆಚ್ಚು ಪ್ರಯೋಗಗಳು ಇದರ ವಿಕಾಸಕ್ಕೆ ಕಾರಣ ಆಯಿತು. ಮುಖ್ಯವಾಗಿ ಈ ಪ್ರಯೋಗಗಳಲ್ಲಿ ಜೋಡಾಟಗಳು ಆಯಿತು, ಆಮೇಲೆ ಸೀನರಿ ಆಟಗಳು ಅಂತ ಆಯಿತು, ಆಮೇಲೆ ತೆಂಕು ಬಡಗು ದ್ವಂದ್ವಗಳು ಆಯಿತು, ಮತ್ತು ಹೊಸ ಪ್ರಸಂಗಗಳು ಬಂತು, ಪೌರಾಣಿಕವಲ್ಲದ ಪ್ರಸಂಗಗಳೆಲ್ಲ ಬಂತು, ಸಕಾಲಿಕ ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸುವಂತಹ ಕಥೆಗಳೆಲ್ಲ ತುಂಬ ಪ್ರಯೋಗಗಳು ನಿರಂತರ ಸಾಧಾರಣ ಒಂದು 100 ವರ್ಷದಿಂದ ಪ್ರಯೋಗಗಳು ಬಂದ ಕಾರಣ ಇಷ್ಟು ವಿಕಾಸಕ್ಕೆ ಕಾರಣ ಆಯಿತು. ಮತ್ತು ವಿದ್ಯಾವಂತರ ಪ್ರವೇಶ ಆಯಿತು. ಕಲ್ಲಾಡಿ ಕೊರಗಶೆಟ್ಟರು ಈ ಹೊಸತನಕ್ಕೆ ಹೆಚ್ಚು ತುಡಿದವರು. ಯಾವ ರೀತಿಯ ಹೊಸತನ ಸರ್? ಅವರು ಮೇಳ ಕಟ್ಟಿದ್ರು, ಟೆಂಟ್ ಮೇಳ ಮಾಡಿದ್ರು, ಹೊಸ ತುಳು ಪ್ರಸಂಗಗಳನ್ನು ತಂದರು. ಆಮೇಲೆ ಕುರಿಯ ವಿಠಲ ಶಾಸ್ತ್ರಿಗಳು ಅವರು ಡ್ಯಾನ್ಸನ್ನೆಲ್ಲ ಯಕ್ಷಗಾನಕ್ಕೆ ತಂದಂದರೆ ಭರತನಾಟ್ಯದ ಹೆಜ್ಜೆಗಳು, ಮೈ ಬಿಟ್ಟ ವೇಷಗಳು, ಆಹಾರ್ಯದಲ್ಲಿ ಬದಲಾವಣೆ ತಂದರು. ಅಂದರೆ ಇವರೆಲ್ಲರೂ ಕೂಡ ಹೆಚ್ಚು ಜನರು ಈ ಆಟ ನೋಡಲಿ ಅಂತ ಪ್ರಯೋಗ ಮಾಡ್ತಾ 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 ಹೋದರು. ಆವಾಗ ವಿರೋಧಗಳೆಲ್ಲ ಬಂತು, ಪರಂಪರೆ ಹೋಯಿತು, ಅದು ಇದು ಅಂತ. ಆದರೂ ಕೂಡ ಅವೆಲ್ಲವನ್ನು ಸ್ವಲ್ಪ ತೋಲದಲ್ಲಿ ಇರಿಸಿಕೊಂಡು ಇಲ್ಲಿವರೆಗೆ ಅದು ಬೆಳೀತಾ ಬಂತು. ಹೀಗೆ ಈ ಬೆಳವಣಿಗೆ ಎಲ್ಲ ಪೂರಕ ಅಂತ ಅನ್ಸುತ್ತಾ ಸರ್ ಯಕ್ಷಗಾನಕ್ಕೆ? ಕೆಲವು ಕಳೆಕೊಳೆಗಳು ಇದ್ದಿರಬಹುದು, ಆದರೆ ಜನಪ್ರಿಯವಾಗುವುದಕ್ಕೆ ಅದೆಲ್ಲ ಬೇಕಾಯಿತು. ಆಕ್ಚುಲಿ ವಿಠಲ ಶಾಸ್ತ್ರಿಯವರು ವೇಷಭೂಷಣಗಳನ್ನೆಲ್ಲ ತೆಗೆದುಬಿಟ್ರು ರಾಮಕೃಷ್ಣನನ್ನು ತೋರಿಸುವುದಕ್ಕೆ. ಆಗ ತುಂಬ ಅದು ಜನಪ್ರಿಯವಾಯಿತು. ಆದರೆ ಅವರ ನಂತರದವರೆಲ್ಲ ಅಷ್ಟು ಪ್ರತಿಭಾವಂತರಲ್ಲದವರು ಕೂಡ ಅದೇ ಥರ ವೇಷ ಮಾಡಲಿಕ್ಕೆ ಹೊರಟರು. ಆಗೆಲ್ಲ ಸ್ವಲ್ಪ ಅದು ಪೇಲವಾಯಿತು. ಮತ್ತೆ ಈಗ ಹುಡುಕ್ತಾ ಇದ್ದಾರೆ ಪರಂಪರೆ ಎಂದರೆ ಏನು, ಪೂರ್ವರಂಗ ಎಂದರೆ. ಈ ಹೊಸ ಜನರೇಷನ್ಗೆ ಅದರಲ್ಲೆಲ್ಲ ತುಂಬ ಕುತೂಹಲ ಇದೆ, ಅವರೆಲ್ಲ ಹುಡುಕ್ತಾ ಇದ್ದಾರೆ ಅದನ್ನು. ಈ ಕಾಲಮಿತಿ ಯಕ್ಷಗಾನ ಪರಿಚಯ ಆಯಿತು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಯಕ್ಷಗಾನಕ್ಕೆ ಪೂರಕವಾ ಹೇಗೆ? ಕಾಲಮಿತಿ ಬಹಳ ಹಿಂದಿನಿಂದಲೂ ಇತ್ತು, ಹಳೆಗಾಲದಲ್ಲಿಯೂ ಇತ್ತು. ಆದರೆ ನಗರಗಳಲ್ಲಿ ಅದನ್ನು ಮಾತ್ರ ಮಾಡ್ತಾ ಇದ್ರು. ಆದರೆ ಮೇಳಗಳು ಯಾವತ್ತೂ ಕಾಲಮಿತಿ ಮಾಡ್ತಿರ್ಲಿಲ್ಲ. ಕಾಲಮಿತಿ ಮಾಡುವುದು ಬಯಲಾಟಗಳಂತೂ ನನಗಂತೂ ಸರಿ ಇಷ್ಟ ಅನಿಸುವುದಿಲ್ಲ. ಯಾಕೆ ಸರ್? ಕಾರಣ ಏನು ಅಂತ? ಯಾಕಂದ್ರೆ ಅದಕ್ಕೆ ಅವರು ಕೊಡುವ ಕಾರಣ ಜನ ಇರುವುದಿಲ್ಲ ಅಂತೇಳಿ. ಅದಕ್ಕೆ ಇನ್ನೊಂದು ಬಗೆ ಯೋಚನೆ ಮಾಡಬಹುದು. ಈಗ ಹರಿಕೆ ಆಟ ಆಡಿಸುವವರು ತುಂಬಾ ಖರ್ಚು ಮಾಡ್ತಾರೆ, ಊಟ ಹಾಕ್ತಾರೆ, ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಅವರಿಗೆ ಈ ಕಾಲಮಿತಿಯಿಂದ ಯಾವ ಲಾಭವೂ ಇಲ್ಲ. ಅದಕ್ಕೆ ಉತ್ತರ ರಾತ್ರಿಯನ್ನು ಯುವ ಕಲಾವಿದರಿಗೆ ಕೊಡಬೇಕು. ಅವರಿಗೊಂದು ಪ್ರಾಕ್ಟಿಕಲ್ ನಾಲೆಜ್ ಬರಬೇಕಿದ್ರೆ ವೇಷ ಮಾಡಿ 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 ಹೊಸ ಹೊಸ ಪ್ರಸಂಗಗಳ ಪ್ರಯೋಗಗಳನ್ನು ಆ ಸಂದರ್ಭದಲ್ಲಿ ಮಾಡಬೇಕು. ಜನ ಇಲ್ದಿದ್ರೆ ಏನಾಯಿತು, ಬಯಲಾಟಗಳು ಒಂದು ಕಲಿಕಾ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಬಹುದು. ಆಗ ಹೆಚ್ಚು ಕಲಾವಿದರು ತಯಾರಾಗಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲವೇ ಊರಿನ ಕಲಾವಿದರು ಹವ್ಯಾಸಿಗಳನ್ನು ಒಟ್ಟು ಮಾಡಿ ಪ್ರದರ್ಶನಕ್ಕೆ ಅವಕಾಶ ಕೊಡಬಹುದು. ಅಂತೂ ಬೆಳಗ್ಗೆವರೆಗೆ ಇರುವುದು ಒಳ್ಳೆಯದು. ಇದೊಂದು ಬೆಳಕಿನ ಸೇವೆ, ಮತ್ತೊಂದು ಆರಾಧನಾ ಕಲೆಯಾಗಿರುತ್ತೆ. ದಶ ಶಿರಗರು ಲೋಭದಿ ನ್ಯಾಯ ಮಾರ್ಗವ ಮೀರದಿರು ಇರುತ್ತಾಗ, ಲೋಭದಿ ನ್ಯಾಯ ಮಾರ್ಗವ ಮೀರದಿರು ಎನ್ನುತ್ತಾ.
ಈ ಕೆಲವು ಮೇಳಗಳಲ್ಲಿ ತ್ರಿಕಾಲ ಪೂಜೆಗಳು ಇರುತ್ತೆ. ನಮ್ಮ ಶಾಸ್ತ್ರದ ಪ್ರಕಾರ ಬೆಳಗ್ಗಿನ ಪೂಜೆ ಬಾಲಗಣಪತಿಯ ಉದಯ ಅಂತ ಲೆಕ್ಕ, 4:30 6 ಗಂಟೆವರೆಗೆ. ಆ ಗಣಪತಿಗೆ ಪೂಜೆ ಸಲ್ಲುವುದು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ. ಅವ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಅಂತ ಒಂದು ನಂಬಿಕೆ ಉಂಟು. ಆ ಬೆಳಗಿನ ಪೂಜೆ ಕಾಲಮಿತಿಯಲ್ಲಿ ಇಲ್ವಲ್ಲ. ಆಮೇಲೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಲಿಕ್ಕೆ ಇಡೀ ರಾತ್ರಿ ಆಟಗಳೇ ಒಳ್ಳೆಯದು. ವ್ಯವಧಾನ ಇಲ್ಲ, ಹೌದು, ಆದರೆ ವ್ಯವಧಾನ ಇಲ್ಲ ಅಂತ ನಾವು ಅವರ ಹಿಂದೆ ಹೋದ್ರೆ ಇನ್ನೊಂದು ಕಡಿಮೆ ಆಗಿ ಒಂದು ದಿನದ ನಾಶ ಆಗುತ್ತೆ. ಈ ಆತಂಕ ನಿಮ್ಮಲ್ಲಿದೆ ಹಾಗಾದ್ರೆ? ಖಂಡಿತ ಇದೆ. ಕಾಲಮಿತಿ ಬಯಲಾಟಗಳಿಗೆ ಬೇಡ ಅಂತಲೇ ಹೇಳುವ ನಾನು ಯಾವತ್ತು. ಇನ್ನು ಆಟಗಳಲ್ಲಿ ಕೂಡ ಸರ್ ಹರಕೆ ಆಟಗಳೇ ಜಾಸ್ತಿ ಆಗ್ತಾ ಇದೆ, ಟೆಂಟ್ ಮೇಳಗಳು ಕಡಿಮೆ ಆಗ್ತಾ ಇದೆ ಅಂತ ಒಂದು ಇದೆ ಮಾತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಡೇರೆ ಮೇಳಗಳು ಅದನ್ನು ಆಟ ನೋಡ್ಲಿಕ್ಕೆ ಅಂದ್ರೆ ಅದೇ ಒಂದು ವ್ಯವಧಾನದ ಕೊರತೆ ಇದೆ, ಮತ್ತೆ ಖರ್ಚು ಜಾಸ್ತಿ ಇದೆ ಅಲ್ಲ. ಕಲಾವಿದರ ಸಂಬಳ ಹೆಚ್ಚಾಗಿದೆ, ಇದು ಟ್ರಾನ್ಸ್ಪೋರ್ಟ್ ಖರ್ಚು ಹೆಚ್ಚಾಗಿದೆ, ಎಲ್ಲ ಖರ್ಚುಗಳು ಹೆಚ್ಚಾಗಿದೆ. ಆಗ ಆಟ ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ. ಟಿಕೆಟ್ ಚಾರ್ಜ್ ಎಲ್ಲ ಜಾಸ್ತಿ ಇಡುವಾಗ ಮನೆ ಮಂದಿಗಳೆಲ್ಲ ಒಟ್ಟು ಆಟ ನೋಡಬೇಕಿದ್ರೆ ಎಷ್ಟು ಖರ್ಚು ಬೇಕಾಗುತ್ತೆ. ಈ ಕಾರಣದಿಂದ ಡೇರೆ ಮೇಳಗಳೆಲ್ಲ ಹಿಂದೆ ಸರಿಯುತ್ತಾ ಈಗ ಬಡಗಿನಲ್ಲಿ 2 ಡೇರೆ ಮೇಳಗಳಿದೆ, ಸಾಲಿಗ್ರಾಮ ಮತ್ತು ಪೆರಡೂರು. ತೆಂಕಿನಲ್ಲಿ ಇಲ್ವೇ ಇಲ್ಲ. ಈಗ ಒಬ್ರು ಪ್ರಯತ್ನ ಪಡ್ತಾ ಇದ್ದಾರೆ, ವರ್ಕಾಡಿ ಆಯ್ತಪ್ಪ ಅಂತ. ಅದ್ರ ದಿನ ಆಟ ಮಾಡ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಅಂದ್ರೆ ಕಲೆಕ್ಷನ್ ಕಡಿಮೆ ಆದದ್ದೇ ಕಾರಣ. ಅದಕ್ಕಿಂತ ಬಯಲಾಟಗಳನ್ನೇ ನಾವು ಸ್ವಲ್ಪ ಹೆಚ್ಚು ಸಪೋರ್ಟ್ ಮಾಡಿದ್ರೆ ಯಕ್ಷಗಾನದ ಉಳಿಕೆಗೆ ಅಂದ್ರೆ ಸಂಪ್ರದಾಯದ ಎಲ್ಲ ಅಂಶಗಳನ್ನು ಉಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಡೇರೆ ಮೇಳ ಅಂತ ಹೇಳಿದ್ರೆ ಜನವನ್ನು ಆಕರ್ಷಿಸಿಕೆ ಏನ್ ಬೇಕಾದ್ರೂ ಮಾಡಬಹುದಲ್ವಾ. ಬಯಲಾಟಗಳಿಗೆ ಆ ಅಗತ್ಯ ಇಲ್ಲ. ಶುದ್ಧ ಸಂಪ್ರದಾಯದ ಆಟಗಳನ್ನು ಚೆನ್ನಾಗಿ ಮಾಡಬಹುದು ಅಂತ ಅನಿಸ್ತದೆ. ಅಲ್ಲಿ ಯಾವುದೇ ಗಿಮಿಕ್ಸ್ಗಳ ಅಗತ್ಯ ಇಲ್ಲ ಅಲ್ಲ. ಅದು ಒಂದು ಬದಿಗೆ ಇರಲಿ. ಒಂದು ಈಗ ತಾಳಮದ್ದಳೆ ಒಂದು ಜನಪ್ರಿಯವಾಗಿದ್ದರೂ ಯಕ್ಷಗಾನ ಉಳಿದಿರಲಿಲ್ವಾ ಹಿಂದೆ? ಇರಲಿ, ಅದು ಗಾನವೈಭವ ಅವರಿಗಾಗಿ ಇರಲಿ, ಪ್ರತ್ಯೇಕ ಕಲೆಯಾಗಿ ಒಂದು ಪ್ರಕಾರವಾಗಿ ಬೆಳೆಯುತ್ತಾ ಹೋಗಲಿ. ಯಾಕೆಂದ್ರೆ ಅದಕ್ಕೊಂದು ಪ್ರೇಕ್ಷಕರಿದ್ದಾರೆ. ಈಗ ಇರುವ ಮೇಳಗಳನ್ನು ಒಂದು ಸಮಸ್ಥಿತಿಯಲ್ಲಿ ಉಳಿಸೋಣ ಅಂತ, ಯಾವುದು ಹೆಚ್ಚು ಮಾಡದೆ. ಕೆಲವು ಮೇಳಗಳಲ್ಲಿ ಕುಣಿದ್ರೆ ಕುಣಿತಾ ಇರ್ತಾರೆ, ಮಾತಾಡಿದ್ರೆ ಮಾತಾಡ್ತಾ ಇರ್ತಾರೆ, ಹಾಡಿದ್ರೆ ಹಾಡ್ತಾ. ಅದಲ್ಲ, ಒಂದು ಮಿತಿಯಲ್ಲಿ ಒಂದು ಸುಂದರವಾದ ಇಡೀಯಾದ ಯಕ್ಷಗಾನವನ್ನು ಕೊಡ್ಲಿಕ್ಕೆ ಅವಕಾಶ ಉಂಟಲ್ಲ ಈಗ. ಯಕ್ಷಗಾನದ ಫ್ಯೂಚರ್ ಬಗ್ಗೆ, ಅದ್ರಲ್ಲಿ ಆಗ್ಬೇಕಾದಂತ ಸುಧಾರಣೆ ಬಗ್ಗೆ, ಇದ್ರ ಬಗ್ಗೆಯೂ ನಿಮ್ಮ ಸಲಹೆ ಕೇಳೋದಿದೆ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಯಕ್ಷಗಾನ ಇತ್ತೀಚೆಗಿಂತ ಯುವಕರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹುಟ್ಟಿಸ್ತಾ ಇದೆ. ಹೆಚ್ಚಿನ ಹವ್ಯಾಸಿಗಳು, ಕಲಾವಿದರು ಸುಮಾರಷ್ಟು ಹುಟ್ಟಿಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ತಕ್ಕಂತೆ ಪೂರಕ ವಿದ್ಯಾಭ್ಯಾಸವನ್ನ ಯಕ್ಷಗಾನ ಕೇಂದ್ರ ಅಂತ ಹೇಳಿ ಇರೋದು ಬಡಗಿಗೆ ಇಂದ್ರಾಳಿಯಲ್ಲಿದೆ, ಉಡುಪಿಯ ಇಂದ್ರಾಳಿಯಲ್ಲಿದೆ. ಸೊ ತೆಂಕಿಗೆ ಅಂತ ಕಲಾ ಕೇಂದ್ರಗಳಿದೆಯಾ, ಹೇಗೆ? ತುಂಬಾ ಬೇಸರದ ವಿಷಯ ಅದು. ಬಡಗಿನಲ್ಲಿ ಆದರೂ ಉಡುಪಿಯ ಸುಸಜ್ಜಿತವಾದ ಕೇಂದ್ರ ಒಂದು, ಸ್ವಲ್ಪ ಮುಂದೆ ನಡೆದರೆ ಹಂಗಾರಕಟ್ಟೆ ಕೇಂದ್ರ ಇದೆ, ಅಲ್ಲಿಂದ ಮುಂದೆ ಹೋದರೆ ಕೆರೆಮನೆಯ ಯಕ್ಷಗಾನ ಕೇಂದ್ರ ಇದೆ. ಮತ್ತು ಅಲ್ಲಿ ಹವ್ಯಾಸಿ ಜಯಂತ ಕುಮಾರ್ ಅವರೆಲ್ಲ ಚೆನ್ನಾಗಿ ಕಲಿಸ್ತಾರೆ. ಆಮೇಲೆ ಹೊಸ್ತೋಟ ಮಂಜುನಾಥ ಭಾಗವತರಂತ ಒಬ್ಬ ಅವಧೂತ ವಿದ್ವಾಂಸ, ಅವರು ಮನೆ ಹೋಗಿ ಯಕ್ಷಗಾನ ಕಲಿಸ್ತಾ ಇದ್ದಾರೆ. ಮತ್ತೆಲ್ಲ ಅವರು ಸಮಗ್ರ ಪಾಂಡಿತ್ಯ ಇರುವವರು. ತೆಂಕುತಿಟ್ಟಿನಲ್ಲಿ ಆ ಮಟ್ಟಿಗೆ ಸ್ವಲ್ಪ ತೊಡಕು ಇದೆ. ಧರ್ಮಸ್ಥಳ ಕೇಂದ್ರ ಒಂದಿತ್ತು, ಅದೀಗ ಮುಚ್ಚಿದೆ. ಮತ್ತು ಶಿಕ್ಷಣ ವ್ಯವಸ್ಥೆ ತೆಂಕಿನಲ್ಲಿ ಅಷ್ಟು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡು, ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಸ್ವಲ್ಪ ಹಿಂದೆ ಸರಿದಿದ್ದಾರೆ. ಅವರು ಕ್ಲಾಸ್ ಮಾಡ್ತಾರೆ ಕೆಲವು ಕಡೆ, ಆದರೆ ಅವರನ್ನು ಚೆನ್ನಾಗಿ ಬಳಸಿಕೊಳ್ಬೇಕಿತ್ತು. ಬಡಗಿನಲ್ಲಿ ಸಂಜೀವ ಸುವರ್ಣರು ಇದ್ದ ಹಾಗೆ ತೆಂಕಿನಲ್ಲಿ ನಮ್ಮ ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಅವರಂಥ ಗುರುಗಳಿಲ್ಲ. ಅವರು ಸಮಗ್ರ ನಾಟ್ಯ ವಿಷಯದಲ್ಲಿ ಏನು ಬೇಕಿದ್ರು ಅವರ ಹತ್ರ ಕೇಳಬೇಕು. ಸಮಗ್ರವಾಗಿ ಯಕ್ಷಗಾನ ಈಗ ಉಡುಪಿ ಕೇಂದ್ರದಲ್ಲಿರತಕ್ಕಂಥ ಒಂದು ಯಕ್ಷ ಶಿಕ್ಷಣದ ವ್ಯವಸ್ಥೆ ತೆಂಕಿನಲ್ಲಿ ಇರೋದೊಂದು ದೋಷವೇ ಅದು. ಇನ್ನು ಸರ್, ಯಕ್ಷಗಾನದಲ್ಲಿ ಮಹಿಳೆಯರು ಹಾಗೆ ಮಕ್ಕಳು, ಇವರ ಮೇಳಗಳು, ಮಕ್ಕಳ ಮೇಳ, ಮಹಿಳಾ ಮೇಳ ಈ ರೀತಿಯೂ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮಹಿಳಾ ಮೇಳ ಕಲಾ ಪ್ರಸರಣದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಯಾಕಂದ್ರೆ ಒಬ್ಳು ಹುಡುಗಿ ಚೆನ್ನಾಗಿ ಕಲಿತಾಳೆ, ಮದುವೆಯಾಗಿ ಆದರೂ ಎಲ್ಲಾದರೂ ಹೋಗ್ತಾಳೆ, ಅವಳು ದೇಶದ ಯಾವುದೋ ಮೂಲೆಗೋ ಅಲ್ಲ ಪರದೇಶ ಎಲ್ಲೋ ಹೋಗ್ತಾಳೆ. ಆಗ ಯಕ್ಷಗಾನ ಹಿಡ್ಕೊಂಡು ಹೋದರೆ ಅಲ್ಲಿ ತಮ್ಮ ನೆರೆಮನೆಯ ಮಕ್ಕಳನ್ನು, ಹೆಂಗಸರನ್ನೆಲ್ಲ, ಗಂಡಸರಿಗೆ ಈ ಸಾಧ್ಯತೆ ಕಡಿಮೆ, ಅವರನ್ನೆಲ್ಲ ಕರೆಸಿ 4 ಹೆಜ್ಜೆ ಹೇಳಿಕೊಟ್ಟು ಯಕ್ಷಗಾನ ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಈ ಥರ ಆಸಕ್ತಿ ಇರುವವರು ಕಲಿತಾರಲ್ವಾ. ಈಗ ಕಲಾ ಪ್ರಸರಣದ ದೃಷ್ಟಿಯಿಂದ
ಅದು ಬಹಳ ಒಳ್ಳೆಯದು. ಮಕ್ಕಳ ಯಕ್ಷಗಾನವೂ ಬೇಕು, ಆದರೆ ಮೇಳಕ್ಕೆ ಬರುವವರಿಲ್ಲ. ಆದರೆ ಯಕ್ಷಗಾನವನ್ನು ಉಳಿಸುವಲ್ಲಿ ಅವರ ಪ್ರಯತ್ನಗಳು ಭವಿಷ್ಯಕ್ಕೆ ಬೇಕಾಗತ್ತೆ. ಯಾಕಂದರೆ ಯಕ್ಷಗಾನ ಶಾಲೆಗಳು ಮುಚ್ಚಿದಂತಹ ಕಾಲ ಇದು. ಆಗ ಶಾಲೆಗಳಲ್ಲಿ ಯಕ್ಷಗಾನ ಮಕ್ಕಳು ಕಲಿತರೆ ಹೆಚ್ಚು ಅದರಲ್ಲಿ ಆಸಕ್ತಿ ವಹಿಸಿ ಮುಂದೆ ಕಲಿಯಲೂಬಹುದು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಕ್ಷಗಾನ ಕವಿಗಳಿಗಿರ್ಬೋದು, ಯಕ್ಷಗಾನದ ಸಾಹಿತ್ಯಕ್ಕೆ ಯಾವ ರೀತಿಯ ಸ್ಥಾನಮಾನ ಇದೆ? ಕನ್ನಡ ಸಾಹಿತಿಗಳು ಯಕ್ಷಗಾನ ಸಾಹಿತ್ಯವನ್ನೊಂದು ವಿಶೇಷ ಅಂತ ಪರಿಗಣಿಸುವುದೇ ಇಲ್ಲ. ಕವಿಗಳ ಸಾಲಿನಲ್ಲಿ ಯಕ್ಷಗಾನ ಕವಿಗಳಿಗೆ ಸ್ಥಾನ ಇಲ್ಲ. ಅದನ್ನು ಯಕ್ಷಗಾನ ಸಾಹಿತ್ಯ ಅಂತ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಯಕ್ಷಗಾನ ಸಾಹಿತ್ಯ ಅತ್ಯಂತ ಅದ್ಭುತವಾದ ಸಾಹಿತ್ಯ. ನಮ್ಮ ಹಳೆಯ ಕನ್ನಡ ಸಾಹಿತ್ಯದ ಛಂದಸ್ಸುಗಳು ಎಲ್ಲ ಉಳಿದಿದ್ದು ಯಕ್ಷಗಾನದಲ್ಲಿ. ಅಂಶಗಣ, ಮಾತ್ರಗಣ ಇತ್ಯಾದಿ ಎಲ್ಲ ಉಂಟಲ್ಲ. ಮತ್ತು ಆ ನಡುಗನ್ನಡದ ಶುದ್ಧ ಭಾಷೆ ಉಳಿದಿರುವುದು ಯಕ್ಷಗಾನದಲ್ಲಿ. ಆಮೇಲೆ ಕಥೆಯ ಕುತೂಹಲ ಇದೆ ಪ್ರಸಂಗಗಳಲ್ಲಿ, ಕಾದಂಬರಿಯ ರಸಘಟ್ಟಗಳಿವೆ. ಆಮೇಲೆ ಅದೇ ವಾಚಿಕವಾಗಿ ಮತ್ತು ಗಾನವಾಗಿ ಎರಡು ನಮನೆಯಲ್ಲಿ, ಮತ್ತು ಆಶು ಸಾಹಿತ್ಯ, ಮತ್ತು ಬರಹದಲ್ಲೂ ಇದೆ. ಅರ್ಥ ಸಾಹಿತ್ಯ ಅಂತ ಒಂದು ಪ್ರಕಾರ ಇದೆ. ಅಂದರೆ ಸೀತಾನದಿ ಗಣಪಯ್ಯ ಶೆಟ್ಟರು, ದೇವರಾಜ ಸೀತಾರಾಮಯ್ಯರು, ದೊಡ್ಡ ಸಾಮಗರು, ಸಣ್ಣ ಸಾಮಗರು, ಶೇಣಿಯವರು ಎಲ್ಲ ಅರ್ಥ ಬರೆದಿದ್ದಾರೆ. ಅರ್ಥಸಹಿತ ಸಾಹಿತ್ಯ ಅಂತ ಒಂದು ಪ್ರಕಾರ ಇದೆ. ಇಷ್ಟು ಸಂಪತ್ತಿದ್ರೂ ನಮ್ಮ ಅರ್ಥದಲ್ಲಿ, ಮಾತಿನಲ್ಲಿ, ಹಾಗೆ ಕೃತಿ ರಚನೆ, ಪದ್ಯ ರಚನೆಯಲ್ಲಿ ಯಾಕೆ ಇದೊಂದು ಪರಿಗಣನೆಗೆ ಸಿಗ್ತಾ ಇಲ್ಲ ಅಂತ? ಯಾಕೆ ಒಂದು ಕ್ಷುದ್ರ ಸಾಹಿತ್ಯ ಅಂತ ಒಂದು ಬದಿಗೆ ಇಟ್ಟು ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಸಾಹಿತ್ಯ ಪರಿಷತ್ತಿನ ಹಾಗೆ ಯಕ್ಷಗಾನ ಪರಿಷತ್ತು ಅಂತ ಒಂದು ಮಾಡಿಕೊಂಡ್ರೆ ಈಗ ನಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸಬಹುದು ಅಂತ ಅನಿಸ್ತಾ ಇದೆ. ಎಲ್ಲ ಯಕ್ಷಲೋಕವೇ ಒಟ್ಟಾಗಬೇಕು ಮಾತ್ರ. ತೆಂಕು ಬಡಗು, ಬಡಗು ಎಲ್ಲರೂ. ಹಾಗೆ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಸದಸ್ಯರು ಕೂಡ ನೀವು. ಈ ಸಮಯದಲ್ಲೇ ಒಂದು ಪ್ರತ್ಯೇಕ ಅಕಾಡೆಮಿಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಇದರ ಅವಶ್ಯಕತೆ ಎಷ್ಟಿದೆ ಸರ್? ಅವಶ್ಯಕತೆ ಇದೆ ಅನಿಸುತ್ತದೆ. ಯಾಕೆ ಗೊತ್ತುಂಟಾ, ಅಲ್ಲಿ ಈಗ ಬಯಲಾಟದಲ್ಲಿ ತುಂಬ ಕಲಾ ಪ್ರಕಾರಗಳಿವೆ. ದೊಡ್ಡಾಟ, ಸಣ್ಣಾಟ, ಪಾರಿಜಾತ, ಕೇಳಿಕೆ. ನಮ್ಮ ತೆಂಕುತಿಟ್ಟಿನ ಬಡಗುತಿಟ್ಟು, ಉತ್ತರ ಕನ್ನಡದ್ದು ಬೇರೆ, ಆಮೇಲೆ ತಾಳಮದ್ದಳೆ, ಚಿಕ್ಕಮೇಳ, ಹೂವಿನ ಕೋಲು, ಹೀಗೆಲ್ಲ ನಾನಾ ಪ್ರಕಾರಗಳು ಇಲ್ಲಿ ಇದೆ. ವಾರ್ಷಿಕ 1 ಕೋಟಿ ರೂಪಾಯಿ ಅನುದಾನ ಸರ್ಕಾರ ಕೊಡುತ್ತೆ ನಮಗೆ. ಇದರಲ್ಲಿ ಇಷ್ಟೂ ಕಲಾ ಪ್ರಕಾರಗಳನ್ನು ನಿಭಾಯಿಸುವುದು ತುಂಬ ಕಷ್ಟ. ಮತ್ತು ಎಲ್ಲ ಕಲಾ ಪ್ರಕಾರಗಳಲ್ಲೂ ಅದರದ್ದೇ ಆದಂತಹ ಅನನ್ಯತೆ ಇದೆ ಅಲ್ವಾ? ಈಗ ಯಕ್ಷಗಾನ ಇರುವುದು ನಮ್ಮ ಕರಾವಳಿ ಜಿಲ್ಲೆಗಳು ಮತ್ತು ಮಲೆನಾಡು 2 ಜಿಲ್ಲೆಗಳು ಅಂತ ಒಂದು ಒಟ್ಟು 5 ಜಿಲ್ಲೆಗಳಲ್ಲಿ ಯಕ್ಷಗಾನ ಇದೆ. ಯಕ್ಷಗಾನ ಅಂತ ಹೇಳುವಾಗ ನಾವು ಕಾಸರಗೋಡನ್ನು ಸೇರಿಸಬೇಕಾಗತ್ತೆ. ಗಡಿನೋಡು ಅಲ್ಲಿ ತೆಂಕುತಿಟ್ಟಿನ ಕೇಂದ್ರ ಅದು. ಒಟ್ಟು 6 ಜಿಲ್ಲೆಗಳಲ್ಲಿ ಯಕ್ಷಗಾನ ಇದೆ. ಮತ್ತು ಇಲ್ಲಿ ವೃತ್ತಿ ಮೇಳಗಳು ಇತ್ಯಾದಿ ಎಲ್ಲ ವ್ಯವಸ್ಥೆ ಇದೆ. ತುಂಬ ಮಂದಿ, 1000 ಮಂದಿ ವೃತ್ತಿಪರ ಕಲಾವಿದರೇ ಇದ್ದಾರೆ. 1000ಕ್ಕಿಂತ ಹೆಚ್ಚೇ ಇದ್ದಾರೆ. ಒಂದು ಹವ್ಯಾಸಿ ಕಲಾವಿದರು 10,000 ಆಗ್ಬೋದು. ಯಾವುದು ಬೊಂಬೈ, ಬೆಂಗಳೂರು ಮತ್ತು ಎಲ್ಲ ನಗರಗಳದ್ದು ತಗೊಂಡೆಲ್ಲ ಸೇರಿಸಿದೆ. ಅಲ್ಲಿಯೂ ಕೂಡ 25 ಜಿಲ್ಲೆಗಳು ಯಕ್ಷಗಾನದ ದೊಡ್ಡ ಆಟ ಇತ್ಯಾದಿ ಎಲ್ಲ ಸೇವೆ ಮಾಡ್ತಾ ಉಂಟು. ಸರ್ಕಾರ ಅನುದಾನ ಕೊಡುವಾಗ ನಾವು ಸಮಾನವಾಗಿ ಹಂಚಬೇಕಾಗತ್ತೆ. ಈಗ 30 ಜಿಲ್ಲೆಗಳನ್ನು ತಗೊಂಡ್ರೆ ನಮಗೆ ಎಷ್ಟು ಸಿಗೋದು? 5% ಅಲ್ಲ. ಇಲ್ಲಿ 5 ಜಿಲ್ಲೆಗಳಿಗೆ 5 ಅಂಶಗಳು ಮಾತ್ರ ಸಿಗುತ್ತೆ. ಆಗ ಯಕ್ಷಗಾನಕ್ಕೆ ಅನ್ಯಾಯ ಆಗುತ್ತೆ. ತುಂಬ ಕೆಲಸಗಳು ಇಲ್ಲಿ ನಡೀತಾ ಉಂಟು, ಅನುದಾನ ಸಾಕಾಗುವುದಿಲ್ಲ. ಹಾಗೆ ಅಂತ ನಾವೇ ಹೆಚ್ಚು ಮಾಡಿದರೆ ಅವರಿಗೆ ಅನ್ಯಾಯ ಆಗುತ್ತೆ. ಬಯಲಾಟದ ಕಡೆಯವರು ಪ್ರತ್ಯೇಕ ಅಕಾಡೆಮಿ ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ತೆಂಕಿಗೂ ಬೇರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನೋಡಿದರೆ ಬಯಲಾಟ ಮತ್ತು ಯಕ್ಷಗಾನವನ್ನು ನಾವು ಸಮೀಕರಿಸಿ ನೋಡಿದರೆ ಬಯಲಾಟ ತುಂಬ ಕೆಳಗಿನ ಮೆಟ್ಟಲದಲ್ಲಿ ಇದೆ ಈಗ. ಅಂದರೆ ಅವರದು ಇನ್ನೂ ಆಗಬೇಕಾದ ಕೆಲಸ ಇದೆ. ಅದ್ಭುತವಾದ ಸಾಹಿತ್ಯ ಇದೆ, ಕಲೆ ಇದೆ, ಎಲ್ಲವೂ ಇದೆ, ಶ್ರೀಮಂತಿಕೆ ಇದೆ ಅದರಲ್ಲಿ ಕೃಷಿ ಆಗಿಲ್ಲ, ಬೆಳೆಸುವವರಿಲ್ಲ. ಹೌದು, ಯಕ್ಷಗಾನ ಮೇಲೆ ಇದೆ ಬಹಳ. ಈಗ ಒಟ್ಟಿಗೆ ಹೇಗಪ್ಪ ಹೋಗುವುದು? ನಾವು ಕೈ ಹಿಡ್ಕೊಂಡು ಸಾಗುವುದು ಹೇಗೆ? ತುಂಬ ಕಷ್ಟ ಆಗ್ತದೆ ಅದು. ಆದ ಕಾರಣ ಯಕ್ಷಗಾನಕ್ಕೆ ಪ್ರತ್ಯೇಕ ಅಕಾಡೆಮಿ ಆಗಬೇಕು, ಬಯಲಾಟಕ್ಕೆ ಪ್ರತ್ಯೇಕ ಅಕಾಡೆಮಿ ಆಗಬೇಕು. ಹಾಗಿದ್ರೆ ಮಾತ್ರ ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸರ್, ಯಕ್ಷಗಾನ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ, ಸೊ ಯಕ್ಷಗಾನದ ಸಮಗ್ರ ಒಂದು ಆಯಾಮದಲ್ಲೂ ದುಡಿತಾ ಇರುವವರು, ಸೊ ಯಕ್ಷಗಾನದ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಏನನ್ಸುತ್ತೆ? ಹಾಗೆ ಯಕ್ಷಗಾನದ ಆಸಕ್ತರು ಅಥವಾ ಮುಂದೆ ಕಲಿಯುವವರಿಗೆ ನಿಮ್ಮ ಕಿವಿ ಮಾತೇನು ಸರ್? ಅಲ್ಲ, ಬರೇ ಆಟವೇ ಯಕ್ಷಗಾನ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ, ಬೇಕಾದಷ್ಟು ಬೆಳೆಯುತ್ತದೆ. ಊರಿನಲ್ಲಿ ತುಂಬ ಒಂದು 40 ಮೇಳಗಳಿದೆ, ಒಂದು 200 ಕೋಟಿ ರೂಪಾಯಿ ವ್ಯವಹಾರ ಆಗುತ್ತೆ, ಹವ್ಯಾಸಿ ಆಟಗಳು ನಡೆಯುತ್ತದೆ. ಬೆಂಗಳೂರು, ಮೈಸೂರು, ಬಾಂಬೆ, ಎಲ್ಲಿ ಆಟ ಇಲ್ಲ ಈಗ? ಎಲ್ಲ ಕಡೆ ಎಲ್ಲವೂ ಸರಿಯೇ. ಆದರೆ ಯಕ್ಷಗಾನವು ಒಳಗೆ ಬೆಳೆಯುತ್ತಾ ಹೋಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಹೊರಗೆ ಅಂದ ಇದ್ದರೆ ಸಾಲದಲ್ವಾ, ಪ್ರಚಾರ ಇದ್ದರೆ ಸಾಲದು, ಕಲಾವಿದರು ಹೆಚ್ಚು ಬರ್ತಾ ಇದ್ದಾರೆ. ಆದರೆ ಯಕ್ಷಗಾನದ ಒಂದು ಮೂಲ ವ್ಯಾಕರಣ, ಮೂಲ ಸೌಂದರ್ಯ ಉಂಟಲ್ಲ,
ಇದಕ್ಕೆ ಚ್ಯುತಿ ಬಾರದ ಹಾಗೆ ನಾವು ಬೆಳೆಸಿಕೊಂಡು ಹೋಗುವುದು ಒಳ್ಳೆಯದು. ಈಗ ಗಾನ ವೈಭವ ಬೇರೆ, ಒಂದು ಹಾಸ್ಯ ವೈಭವ ಬೇರೆ, ನಾಟ್ಯ ವೈಭವ ಬೇರೆ, ಈ ಥರ ಬೇರೆ 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 ಆಗಿ ಹೋದರೆ ಒಟ್ಟು ಯಕ್ಷಗಾನದ ಇಡಿಯಾದ ಸೌಂದರ್ಯಕ್ಕೆ ಚ್ಯುತಿ ಬರುತ್ತೆ. ಮತ್ತು ಇಡಿಯಾಗಿ ಆಟ ನೋಡುವಲ್ಲಿ ನಾಳೆಗೆ ತೊಡಕಾಗ್ಬೋದು, ಯಕ್ಷಗಾನ ಉಳಿಬೋದು ಒಬ್ಬರು ಒಂದೊಂದು ತಗೊಂಡು ಹೋದರೆ. ಅದಲ್ಲ, ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಬೇಕು. ಇವಾಗ ಮುಖ್ಯವಾಗಿ ಕಲಾವಿದನಿಗೆ ಆ ಕಲಾ ಪ್ರಜ್ಞೆ ಬೇಕು ಅನಿಸ್ತದೆ ನನಗೆ. ಒಂದು 8 ಕಡೆಯಿಂದ 8 ಮಂದಿ ಕಲಾವಿದರು ಬರ್ತಾರೆ ರಂಗಸ್ಥಳದಲ್ಲಿ, ಒಟ್ಟಾಗಿ ಒಮ್ಮೆಲೆ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಈ ಥರ ಒಂದು ಅದ್ಭುತವಾದ ಕಲೆಯಾದ ಕಾರಣ ಕಲಾವಿದನಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ಹೆಚ್ಚು ಅದರೊಳಗೆ ಸೇರಿರಬೇಕಾಗತ್ತೆ, ಹೆಚ್ಚು ಅಧ್ಯಯನಶೀಲನಾಗಿರಬೇಕಾಗತ್ತೆ ಅಂತ ಅನಿಸುತ್ತೆ. ಹಿಂದಿನ ಕಲಾವಿದರು ಅದನ್ನು ಮಾಡಿದ್ರು. ಎಸ್ ಸರ್, ಇದರೊಂದಿಗೆ ಇಷ್ಟು ಹೊತ್ತು ಯಕ್ಷಗಾನದ ಒಂದು ಎಲ್ಲ ಜ್ಞಾನಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮಗಿರುವಂತಹ ಜ್ಞಾನಗಳನ್ನು, ಹಾಗೆ ಯಕ್ಷಗಾನಕ್ಕಾಗಿಯೇ ಇರುವಂತಹ ಪುಸ್ತಕ, ನಿಮ್ಮ ಮಾಸಪತ್ರಿಕೆ ಬಲ್ಲಿರೇನಯ್ಯ ಹೀಗೆ ಮುಂದುವರಿಲಿ, ಹಾಗೆ ಯಕ್ಷಗಾನ ಪತ್ರಿಕೋದ್ಯಮ ಕೂಡ ಆರಂಭಿಸಿದ್ದೀರಾ. ಬೇರೆ ಬೇರೆ ಪೇಪರ್ಗಳಲ್ಲಿ ನಿಮ್ಮ ಯಕ್ಷಗಾನದ ಸಾಹಿತ್ಯಗಳನ್ನು, ಲೇಖನಗಳನ್ನು ಪ್ರಕಟಿಸಿದ್ದೀರಾ. ಸೊ ಯಕ್ಷಗಾನಗೆ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ. ಮುಂದಿನ ವಾರ ಮತ್ತೊಬ್ಬ ಕಲಾವಿದನ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.